ರೈತರಿಗೆ ಕಳಪೆ ಬಿತ್ತನೆ ಬೀಜ ಮಾರಾಟ ಮಾಡಿದ ಹಿನ್ನೆಲೆ 10 ಎಕರೆಯಲ್ಲಿ ಬೆಳೆದಿದ್ದ ಟೊಮೊಟೊ ಬೆಳೆ ಫಸಲು ಬಾರದೆ ಹಾಳಾಗಿದೆ. ಟೊಮೊಟೊ ಬೆಳೆ ರಸ್ತೆಗೆ ಸುರಿದು ರಸ್ತೆ ತಡೆ ನಡೆಸಿ ರೈತ ಸಂಘಟನೆಯವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರೋಜರನಹಳ್ಳಿ ಗೇಟ್ನಲ್ಲಿ ರಸ್ತೆ ತಡೆದು ಪ್ರತಿಭಟಿಸ್ತಾ ಇದ್ದಾರೆ. ಕೋಲಾರ ಶ್ರೀನಿವಾಸಪುರ ಮುಖ್ಯ ರಸ್ತೆಯನ್ನು ತಡೆದು ವಿಕೆ ಸೀಡ್ಸ್ 101 ಹೆಸರಿನಲ್ಲಿ ನರ್ಸರಿಗಳಿಂದ ಮಾರಾಟ ಮಾಡಿದ್ದ ಟೊಮೊಟೊ ಬಿತ್ತನೆ ಬೀಜ ಕಳಪೆ ಮಟ್ಟದ್ದು ಅಂತ ಹೇಳಲಾಗುತ್ತಿದ್ದು, ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಎಕರೆಗೆ 2 ಲಕ್ಷದಂತೆ 10 ಎಕರೆ 20 ಲಕ್ಷ ಖರ್ಚು ಮಾಡಿ ಟೊಮೊಟೊ ಬೆಳೆದಿದ್ರು ರೈತರು. ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡಿದ್ದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ರೈತರಿಗೆ ಪರಿಹಾರ ನೀಡಬೇಕು ಹಾಗೂ ಕಂಪನಿಯ ವಿರುದ್ಧ ಕ್ರಮಕ್ಕೆ ರೈತರು ಒತ್ತಾಯಿಸಿ ಇದೀಗ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಇಲಿಗಳ ಮೇಲೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿಬಿಟ್ಟು ಔಷಧಿ ಕಂಡುಹಿಡಿತಾ ಇದ್ರು. ಸಾವಿರಾರು ಇಲಿಗಳು ಸಾಯ್ತಾ ಇದ್ರು. ಇವತ್ತು ಈ ಕಂಪನಿಗಳು, ನಕಲಿ ಕಂಪನಿಗಳು ಪ್ರಯೋಗ ಯಾರ ಮೇಲೆ ಮಾಡ್ತಾ ಇದ್ದಾರೆ ಅಂದ್ರೆ ಬಡ ರೈತರ ಮೇಲೆ ಮಾಡಿ ಅವ್ರನ್ನ ಸಾಯಿಸುವಂತ ಪರಿಸ್ಥಿತಿಗೆ ತಂದು ಇಟ್ಟಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನು? ಇಲ್ಲಿ ನಿಯಂತ್ರಣ ಅನ್ನೋದೇ ಇಲ್ಲ. ಬೇಸಿಕ್ ಕಾನೂನು, ಮೂಲಭೂತ ಕಾನೂನೇನು? ನರ್ಸರಿಯಲ್ಲಿ ಯಾವುದೇ ರೈತ ತಗೊಳ್ಳಿ ನಾರನ್ನ ಅದಕ್ಕೆ ಬಿಲ್ ಕೊಡಬೇಕು. ರೈತರಿಗೆ ಏನು ಸಾಕ್ಷಿ ಇರ್ತದೆ? ಆ ಬಿಲ್ ಇಟ್ಕೊಂಡು ನೆಕ್ಸ್ಟ್ ಕಾನೂನು ಹೋರಾಟ ಇನ್ನೊಂದು ಮತ್ತೊಂದು ಮಾಡ್ಬೋದು. ಇದು ಇಷ್ಟು ಸಲೀಸಾಗಿ ಹೆಂಗೆ ನರ್ಸರಿಯವರಿಗೆ ಮತ್ತು ಕಂಪನಿಗಳವ್ರಿಗೆ ಸರ್ಕಾರದವ್ರು ನಿಯಂತ್ರಣ ಮಾಡಿದ್ರೆ ರೈತರು ನೀವು ನಾರುಗಳನ್ನು ಕೊಡೋದಕ್ಕೆ ಹೆಂಗೆ ಇದು ಮಾಡಿದ್ದಾರೆ? ಇವತ್ತು ನಾವು ನ್ಯಾಯ ಕೇಳಕ್ಕೆ ಹೋದ್ರೆ ಬಿಲ್ ಬೇಕು ಅಂತ ಕೇಳ್ತಾರೆ ತೋಟಗಾರಿಕಾ ಅಧಿಕಾರಿಗಳು. ತೋಟಗಾರಿಕಾ ಅಧಿಕಾರಿಗಳ ನಿಯಂತ್ರಣ ಮಾಡ್ಬೋದಲ್ಲ ಇದನ್ನ? ಬಿಲ್ ಕೊಡಿಸುವಂಥ ಕೆಲಸ ತೋಟಗಾರಿಕೆ ಇಲಾಖೆ ಮಾಡಿದ್ರೆ ಇವತ್ತು ರೈತರಿಗೆ ಪರಿಸ್ಥಿತಿ ಕೊಡ್ತಾ ಇರಲಿಲ್ಲ. ಬಹುಶಃ ನಾನು ಹೇಳ್ತಾ ಇರೋಂಥದ್ದು, ಇಂಥ ರೈತರು ಒಬ್ಬರು ಹಾಳಾದ್ರೆ ಅದರಿಂದ ಒಂದು 10 ಜನ ಅವರೆಲ್ಲ ಹಾಳಾಗ್ತಾರೆ. ಇವತ್ತು ರಂಗೇಗೌಡರು ಬಂದ್ಬಿಟ್ಟು ಒಂದು ಮಾದರಿ ರೈತರು ಈ ಭಾಗದಲ್ಲಿ. ಇಂತಹ ಒಂದೇನು ಮುಂದುವರೆದಂತಹ ರೈತರಿಂದನೇ ಬೆಳೆ ತೆಗಿಯಕ್ಕಾಗಲಿಲ್ಲ ಅಂದ್ರೆ ಅಲ್ಲಿಗೆ ಎಷ್ಟು ಮಟ್ಟಕ್ಕೆ ಇದು ಕಳಪೆ ಇರಬೇಕು? ಅದ್ರೊಟ್ಟಿಗೆ ಅವನು ಯಾವನ ಬೀಜ ಕೊಟ್ಟನಲ್ಲ, ಅವನಿಗೆ ಮಾನವೀಯತೆ ಇಲ್ವ? ಅವನಿಗೆ ಕಳಪೆ ಬೀಜ ಕೊಟ್ಬಿಟ್ಟು ಅವಾಗ ಕೊಡುವಾಗ ಅಣ್ಣ ನೀನೇ ದೇವರು, ನೀನೇ ಭಗವಂತು, ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಬಿಟ್ಟು ಕಾಲಿಡ್ಬಿಟ್ಟು ಇವತ್ತು ಪರಿಹಾರ ಕೇಳಕ್ಕೆ ಹೋದ್ರೆ ರೈತರಿಗೇನು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ ಅವನು. ಇಂಥವ್ರನ್ನೆಲ್ಲ ಸಲೀಸಾಗಿ ಬಿಟ್ಬಿಟ್ರೆ ನಾಳೆ ಎಷ್ಟು ಜನರ ಮನೆಯನ್ನು ಅವನು ಹಾಳು ಮಾಡ್ತಾನೆ ಅವನು. ದಯವಿಟ್ಟು ಅದರಿಂದ ಇದನ್ನ ಈ ಥರ ವಿಷಯಗಳನ್ನು ಸ್ಪೆಷಲ್ ಕೇಸ್ ಆಗಿ ತಗೊಂಡು ವಿಶೇಷವಾಗಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇವೆಲ್ಲ ಕಾನೂನು ಸೈಡ್ ಇದ್ದು ಅಂಥವ್ನು ಎಳ್ಕೊಂಡ್ಬಂದು ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವಂಥ ಕೆಲಸ ಆಗಬೇಕು. ಆ ಸೀಡ್ಸ್ ಕಂಪ್ನಿ ವಿರುದ್ಧನೂ ಅಷ್ಟೇ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುವಂಥ ಕೆಲಸ ಆಗಬೇಕು. ಮತ್ತು ಇದು ಒಬ್ಬರು ರೈತರಲ್ಲ, ಇದು ಹೆಚ್ಚು ಕಮ್ಮಿ ಒಂದು 10 ಜನ ರೈತರಿಗೆ ಇದೇ ರೀತಿ ಅನ್ಯಾಯ ಆಗಿದೆ. ಒಬ್ಬರು ರೈತ ಆದರೆ ಬಿಟ್ಕೊಳ್ಳೋಣ, 10 ಜನಕ್ಕೆ ಇದೇ ಆಗಿದೆ ಅಂದರೆ ಆಲೋಚನೆ ಮಾಡಿ ಎಷ್ಟು ನಕಲಿ ಇದೆ. PM ರಂಗೇಗೌಡ, ಬೊಗಳಹಳ್ಳಿ, ನನ್ನ ಹೆಸರು ಕುಂಚಂಗೌಡ, ಶ್ರೀನಿವಾಸಪುರ ತಾಲೂಕು, ಕಸ್ಬಾ ಹೋಬಳಿ. ನಾವು ಯಾವಾಗ 10 ರಿಂದ 15 ಎಕರೆ ಟೊಮೆಟೊ ಬೆಳೆ ಮಾಡೋರು. ಒಳ್ಳೆ ಗುಣಮಟ್ಟದ ಬೆಳೆ ಮಾಡಿ ಒಳ್ಳೆ ಗುಣಮಟ್ಟದ ಕಾಯನ್ನು ಎತ್ಕೊಂಡು ಈ ಮಾರ್ಕೆಟಲ್ಲಿ ಹೆಸರೈತೆ. ಈ AV ರಾಮನಾಥ್ ಅನ್ನೋ ಮಗು ನಮ್ಗೆ 7 ವರ್ಷದಿಂದ ಪರಿಚಯ. ಚಿಕ್ಕದಾಗಿ ಒಂದಷ್ಟು ಶ್ರಮ ಕೊಟ್ಟು ಮಾಡ್ತಾ ಅಂತ ಪರಿಚಯ ಆದ. ಬಂದಿದ್ದೆ ಏಪ್ರಿಲಲ್ಲಿ ಒಳ್ಳೆ ಬೆಳೆ ಆಗಿತ್ತು. 3 ಎಕರೆ 3,000 ರೂಪಾಯಿ ಬೆಳೆದಿದ್ದೆ. ಆಗ ನೋಡಿದೆ, ಅಣ್ಣ ನೀವು ಸೀಡ್ ಹಾಕೋಣ, ನೀವು ಕೈ ಸಿಕ್ಕಿದ್ರಿ, ನಾನು ಬೆಳೆದಿ ಅಂತ ಹೇಳಿದ್ದೆ. ಅಲ್ಲಿಗೂ ನಂಬಲಿಲ್ಲ. ಇಲ್ಲ ತೋಟ ತೋರ್ಸಪ್ಪ ಅಂತ. ಸೀಸನಲ್ಲಿ ಆಗಿರೋದು ಈಗೆಲ್ಲ ಹೋಗ್ತೀನಿ. ಮಳೆಗಾಲಕ್ಕೆ ಈಗ ಸರ್ ಮಳೆ ಜಾಸ್ತಿ, ಮಳೆಗಾಲ ಒಳ್ಳೆ ವೇರಿಕೆ ನನ್ನಲ್ಲಿ ಆಯಿತು. ಫ್ರೆಂಡ್ ಒಂದು ಹೇಳ್ತಿದ್ದೆ, ನೀನು ನರ್ಸರಿ ಯಾವ್ದು ಹೇಳಪ್ಪ ಅಂದ್ರೆ, ಇಲ್ಲ ನಾನು ಹಾಕ್ಸಿದ್ದೀನಿ ಒಳ್ಳೆ ನರ್ಸರಿ ಅಂದಾಗ ನಾನೇ ತಂದು ಡೆಲಿವರಿ ಕೊಡ್ತೀನಿ ಅಂತೇಳಿ ನಾನು ಡೆಲಿವರಿ ಕೊಟ್ಟು 1,200 ರೂಪಾಯಿ ಒಂದು 4 ತಿಂಗಳು ನಾನು ನೋಡಿದ್ದೆ. ಏನೋ ನಾನು ಒಳ್ಳೆ ಚೆನ್ನಾಗಿ ಬೆಳಿತೀನಿ, ಒಳ್ಳೆ ರೈತ ಅಂತೇಳಿ. ಇಲ್ಲ ಅದಕ್ಕಿಬ್ಬರೇ ಮಂಜಣ್ಣ ಅಂತೇಳಿ, ಆತ 3.5 ಎಕರೆ. ಆಮೇಲೆ ಶ್ರೀಕಾಂತ್ ಅವ್ನು 3.5 ಎಕರೆ. ಮತ್ತು ಈಗ 15 ದಿವಸದಲ್ಲಿ ನಾರಾಯಣ ಸ್ವಾಮಿ ಅಂತ ಹೇಳಿ ಇವಾಗ ಒಂದು 10,000 ನಾನು ಒಂದು ಎಕರೆಗೆ ಒಂದು ಎಕರೆಗೆ ಈಗ ಕಾಯಿ ಕಿಲ್ಲೋದಿದ್ದಿದ್ರೆ 1 ಲಕ್ಷ ಅದು. ಕಾಯಿ ಕಿಲ್ಲೋಂಗಿಲ್ಲಲ್ಲ, ಅದರಲ್ಲಿ 60,000 ಹೊಡ್ತದೆ. 2,40,000 ರೂಪಾಯಿ ಒಂದು ಎಕರೆ ಖರ್ಚು. ಇಷ್ಟು ಏನಂತ ಹೇಳಿ ಗೊತ್ತಿಲ್ಲ. ಟೋಟಲ್ ಎಷ್ಟು ಎಕರೆ? 11 ಎಕರೆ. 1 ಎಕರೆಗೆ ಉಳುಮೆ ತಗೊನಿಂಕ 10,000 ರೂಪಾಯಿ ಒಂದು ಎಕರೆ ಉಳುಮೆ ಮಾಡೋದು. ನಾಟಿ ಗೊಬ್ಬರ 1 ಎಕರೆಗೆ 10 ಲೋಡ್ ಹೊಡ್ತಿತ್ತು. ಹಾಕಿದ್ದು 60,000 ಕಡ್ಡಿಗಳು. 1 ಎಕರೆಗೆ 3,000 ಕಡ್ಡಿ. ಈಗ 25 ರಿಂದ 30 ರೂಪಾಯಿ ಒಂದು ಕಡ್ಡೆ. ರಿಪ್ಲೇಸ್ ರೇಟ್ ಜಾಸ್ತಿ ಆಗಿಬಿಟ್ಟು 30 ರೂಪಾಯಿಗೆ ಮೇಲೆ ಆಯ್ತು ಕಡ್ಡೆ.
2 ಬೆಳೆಗೆ ಬರ್ತದೆ. 90,000 ರೂಪಾಯಿ ಅಂದರೆ 2 ಬೆಳೆಗೆ ಅಂದರೆ ಅರ್ಧ 45,000. ಮುಂಚಿನ ಪೇಪರ್ 15,000. ಪೇಪರ್ ಹಾಕೋ ಕೂಲಿ ಮುಂಚಿನ ಇದು ಕಡ್ಡಿ ಉಳೋದು 20,000. ಸೀಮೆ ಗೊಬ್ಬರ 15,000. ನಾರ್ದು 7,000. ಹೆಂಗಸ್ರು ಕೂಲಿ ಕಾಯಿ ಕೀಳೋದು ಬಿಟ್ಟು ಗಿಡ ಕಟ್ಟಿರೋದು 30,000. ಇತರೆ ಔಷಧಿಗಳು ಕೆಮಿಕಲ್ ಔಷಧಿಗಳು ಹೊಡೆದಿರೋದು 40,000. ಟೋಟ್ಲಿ 2,40,000. 1 ಎಕರೆಗೆ ಟೋಟ್ಲ್ 11 ಎಕರೆ. ಏನಾಗ್ಬೇಕು ನಾವು ಇಲ್ಲಿ ಬಿಲ್ಲನ್ನು ಕೂಡ ಕೊಡ್ತೀನಿ ನೋಡಿ. ಪುತ್ತೂರು ಫೈನಾನ್ಸಲ್ಲಿ 16 ಲಕ್ಷ ಒಡವೆ ಬೆಳೆ ಮಾಡಿರೋದು. ನಿಮ್ಮ ಬೇಡಿಕೆ ಏನು ಸರ್? ನಮ್ಗೆ ಪರಿಹಾರ ಬೇಕು. ಪರಿಹಾರ ಇಲ್ಲ ಅಂದ್ರೆ ಮೋಸ ಮಾಡಿ ಅರೆಸ್ಟ್ ಮಾಡಿ. ಕಳಪೆ ಬೀಜ ಅಲ್ಲ, ಕಳಪೆ ಬೀಜ ಕೊಡೋನ್ನ ಅರೆಸ್ಟ್ ಮಾಡಲಿ. ಇನ್ನೊಂದು ದಿವಸ ರೈತರಿಗೆ ಈ ತರ ಮೋಸ ಮಾಡಬಾರ್ದು. ನಾವು ಮೊದಲು ಅರೆಸ್ಟ್ ಮಾಡಿ ಯಾಕೆ ಈ ತರ ಮಾಡ್ದ ಅದು ಮಾಡಿ.